ಜಿಬಿಎ ಎಲೆಕ್ಷನ್ಗೆ ಕಾಲಾವಕಾಶ ಕೋರಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ ಸರ್ಕಾರ. ಡಿಸೆಂಬರ್ 31ರ ತನಕ ಸಮಯ ಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿ ಹಾಕಿರೋದು. ಇನ್ನೇನು ಚುನಾವಣೆ ಘೋಷಣೆಯಾಗತ್ತೆ ಅನ್ನೋವಾಗ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿದೆ. ಆಗಸ್ಟ್ 31ರ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಆದೇಶ ಇದೆ. ಆದರೆ ಈಗ ಮತ್ತೆ 4 ತಿಂಗಳ ಸಮಯ ಬೇಕು ಅಂತ ಜಿಬಿಎ ಮೂಲಕ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಕೆಲ ದಿನಗಳಲ್ಲೇ ಚುನಾವಣೆ ಘೋಷಣೆ ಮಾಡೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿತ್ತು. ಅಷ್ಟರಲ್ಲೇ ಸರ್ಕಾರ ಡಿಸೆಂಬರ್ ತನಕ ಸಮಯ ಬೇಕು ಅಂತ ಜಿಬಿಎ ಮೂಲಕ ಅರ್ಜಿಯನ್ನ ಸಲ್ಲಿಸಿದೆ. ಆಗಸ್ಟ್ 31ರ ಒಳಗಡೆ ಎಲೆಕ್ಷನ್ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಈಗ ಮತ್ತೆ ಕಾಲಾವಕಾಶ ಕೇಳ್ತಿದೆ ಸರ್ಕಾರ. ಜಿಬಿಎ ಪಾಲಿಕೆ ಚುನಾವಣೆ ನಡೆಸೋದಕ್ಕೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಾ ಇರೋದು. ಚುನಾವಣೆ ನಡೆಸೋದಕ್ಕೆ ಕಾಲಾವಕಾಶ ವಿಸ್ತರಣೆ ಕೋರಿ ಅರ್ಜಿ ಸಲ್ಲಿಸಿದೆ. ಕಾರಣ ಕೊಟ್ಟಿರೋದೇನು? ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ರಾಜ್ಯದಲ್ಲಿ. ಆ ಕಾರಣವನ್ನ ಮುಂದಿಟ್ಟು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದೆ. ಎಸ್ಐಆರ್ ಸಂದರ್ಭದಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಸಿಬ್ಬಂದಿ ಕೊರತೆ ಆಗತ್ತೆ. ಜಿಬಿಎ 5 ಪಾಲಿಕೆಗಳ ಚುನಾವಣೆ ನಡೆಸೋದಕ್ಕೆ 60,000 ಸಿಬ್ಬಂದಿ ಬೇಕು. ಚುನಾವಣೆ ಸಿದ್ಧತೆಗೆ ಆಡಳಿತಾತ್ಮಕ ಸವಾಲಿದೆ ಅಂತ ಸರ್ಕಾರ ಹೇಳ್ತಾ ಇರೋದು. ಈ ಎಲ್ಲ ಕಾರಣಗಳನ್ನ ಕೊಟ್ಟಿದೆ. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆಗೆ 10,000 ಸಿಬ್ಬಂದಿ ನಿಯೋಜನೆ ಆಗಿದೆ. ಬೆಂಗಳೂರಿನ 27 ವಾರ್ಡ್ಗಳಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ಪೂರ್ಣ ನಂತರ ಚುನಾವಣೆ ನಡೆಸಬೇಕು ಅಂತ ಸರ್ಕಾರ ತನ್ನ ವಾದವನ್ನ ಮುಂದಿಟ್ಟಿದೆ. ಆಗಸ್ಟ್ 31ರ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಈಗ ನೋಡಿದ್ರೆ ಮತ್ತೆ 4 ತಿಂಗಳ ಸಮಯ ಬೇಕು ಅಂತ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇನ್ನೇನು ಕೆಲ ದಿನಗಳಲ್ಲೇ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡೋದಿತ್ತು. ಆದರೆ ಅಷ್ಟರಲ್ಲೇ ಕಾಲಾವಕಾಶ ಕೋರಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಸರ್ಕಾರ ಅರ್ಜಿ ಹಾಕಿದೆ. ಈಗಾಗಲೇ ಹಲವು ಬಾರಿ ಜಿಬಿಎ ಚುನಾವಣೆಯನ್ನ ಮುಂದೂಡಿದ್ದಾಗಿದೆ. ಆಗಸ್ಟ್ 31 ಅಷ್ಟರೊಳಗಡೆ ಚುನಾವಣೆ ನಡೆಸಬೇಕು ಅಂತ ಕೋರ್ಟ್ ಹೇಳಿದ ನಂತರವೂ ಮತ್ತೆ ಸಮಯ ಕೋರಿ ಅರ್ಜಿ ಸಲ್ಲಿಸಿದೆ. ಜಿಬಿಎ ಚುನಾವಣೆ ವಿಸ್ತರಣೆಗೆ ಸುಪ್ರೀಂಗೆ ಸರ್ಕಾರದ ಅರ್ಜಿ. ವಾಸ್ತವದಲ್ಲಿ ಸಮಸ್ಯೆಗಳಿವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಬಿಟ್ಟಿದ್ದೀನಿ, ನಾನು ಮಧ್ಯಪ್ರವೇಶ ಮಾಡಲ್ಲ. ನಾವು ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ, ಚುನಾವಣೆಗೆ ಸಮಯಾವಕಾಶ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜಿಬಿಎ ಚುನಾವಣೆ ಬಗ್ಗೆ ಸಿಎಂ ಕೊಟ್ಟಂತ ಹೇಳಿಕೆ ಇದು. ಆದ್ರೂ ಒಂದು ಪ್ರಯತ್ನ ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.